ಎಲ್ಲರಿಗೂ ನಮಸ್ಕಾರ. ನೀವು ಯಾವಾಗಲೂ ಶಾಂತಿಯಿಂದ ಇರಬೇಕು. ಯಾಕಂದರೆ ನೀವು ಶಾಂತಿಯಿಂದ ಇದ್ದಾಗ ನೀವು ಉತ್ತರಿಸುವುದಾಗಲಿ, ನೀವೊಂದು ಉತ್ತರ ಕೊಡೋದಾಗಲಿ, ಒಂದು ಆನ್ಸರ್ ಕೊಡೋದಾಗಲಿ ಯಾವಾಗಲೂ ತುಂಬ ಶಾಂತ ರೀತಿಯಿಂದ ಬಂದಾಗ ಒಂದು ಕರೆಕ್ಟಾಗಿ ಸಮರ್ಪಕವಾಗಿ ಉತ್ತರ ಕೊಡ್ತೀರಾ. ನೀವು ಯಾವಾಗ ಕನ್ಫ್ಯೂಷನಲ್ಲಿರ್ತೀರ, ಮನಸ್ಸು ಒಂದು ಗೊಂದಲವಾಗಿರ್ತದೆ, ಗದ್ದಲಾಗಿರ್ತದೆ, ಆವಾಗ ನೀವು ಒಂದು ಕೋಪದಲ್ಲಿ ಉತ್ತರ ಕೊಡ್ಬೋದು, ಏನಾದರೂ ಒಂದು ರಾಂಗ್ ಡಿಸಿಷನ್ ತೊಗೋಬೋದು. ಆದ್ದರಿಂದ ಯಾವಾಗಲೂ ಶಾಂತಿಯಲ್ಲಿರಿ. ನೀವು ಶಾಂತಿಯಲ್ಲಿದ್ದರೆ ನೀವು ಒಂದು ಶಾಂತಿ ಜಾಗದಿಂದ ನಿಮ್ಮ ಉತ್ತರಗಳು ಬರ್ತವೆ. ಅದು ಎಲ್ರಿಗೂ ಸಮಾಧಾನಕರವಾಗಿರ್ತವೆ, ಎಲ್ರಿಗೂ ಹಿತವಾಗಿರ್ತವೆ ಮತ್ತು ನಿಮಗೂ ಕೂಡ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯದಿರ್ತದೆ. ಆದ್ದರಿಂದ ನೀವು ಯಾವಾಗಲೂ ಕೂಡ ಏನಾದರೂ ಉತ್ತರ ಕೊಡುವಾಗ ನಿಮ್ಮ ಮನಸ್ಸು ಇವತ್ತು ಸರಿ ಇಲ್ಲ, ನನಗೆ ಇವತ್ತು ಕೋಪದಲ್ಲಿದ್ದೀನಿ ಅಂತ ಅನಿಸಿದರೆ ಇವತ್ತೇ ಉತ್ತರ ಕೊಡಬೇಡಿ, ವೇಟ್ ಮಾಡಿ. ನಾಳೆ ಬೆಳಿಗ್ಗೆ ನೀವು ಎದ್ದ ಮೇಲೆ ಒಂದು 10 ನಿಮಿಷ ಶಾಂತವಾಗಿ ಕೂತ್ಕೊಂಡು ಒಂದು ಒಂದು ಧ್ಯಾನ ಮಾಡಿ ಆಮೇಲೆ ಆ ಸಮಸ್ಯೆಗೆ ಒಂದು ಉತ್ತರ ಕೊಡಿ. ಆವಾಗ ನಿಮ್ಮ ಉತ್ತರಗಳು ತುಂಬ ಕ್ಲಿಯರ್ ಆಗಿರ್ತವೆ, ತುಂಬ ಒಂದು ಕರುಣಾಜನಕವಾಗಿರ್ತವೆ, ಬೇರೆಯವ್ರಿಗೆ ನೋವು ಉಂಟು ಮಾಡೋದಿಲ್ಲ ಮತ್ತು ನಿಮ್ಗೆ ಏನು ಬೇಕು ಅಂತ ಶಾಂತವಾಗಿದ್ದಾಗ ನೀವು ಜಾಸ್ತಿ ಕಂಡುಕೋತೀರ. ಅದರಿಂದ ಯಾವಾಗಲೂ ಏನಾದರೂ ಉತ್ತರ ಕೊಡುವಾಗ ಶಾಂತಿಯಿಂದ ಉತ್ತರ ಕೊಡಿ. ಕೋಪದಲ್ಲಿ ಅಥವಾ ಯಾವುದೇ ಒಂದು ಉದ್ವೇಗದಲ್ಲಿ ಉತ್ತರ ಕೊಡಬೇಡಿ. ಆವಾಗ ನಿಮ್ಮ ಬೆಳವಣಿಗೆ ಚೆನ್ನಾಗಿರ್ತದೆ.